ಹಾಯ್ ವಿವರ್ಸ್, ವೆಲ್ಕಮ್ ಟು ಡೀಪ್ ಟಾಕ್ ವ್ಲಾಗ್ಸ್. ರೀಸೆಂಟಾಗಿ ನಾನು ಉತ್ತರಾಖಂಡಲ್ಲಿರುವ ಚಾರ್ಧಾಮ ಅಂದರೆ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಹಾಗೂ ಇದಲ್ದಿರ ನಾನು ನಿಮ್ಕುಲರಿ ಬಾಬಾ ಆಶ್ರಮ, ಅಯೋಧ್ಯ ರಾಮ ಮಂದಿರ ಹಾಗೂ ಕಾಶಿ ಸಹ ವಿಸಿಟ್ ಮಾಡಿದ್ದೀನಿ. ಮೊದಲಿಗೆ ನಾವು ನಮ್ಮ ಪ್ರಯಾಣನ ಬೆಂಗಳೂರಿಂದ ಡೆಹ್ರಾಡೂನ್ಗೆ ಥ್ರೂ ಫ್ಲೈಟಲ್ಲಿ ಹೋದ್ವಿ. ಇಲ್ಲಿಂದ ನಾವು ಹರಿದ್ವಾರಿಗೆ ಟ್ಯಾಕ್ಸಿಯಿಂದ ಬಂದ್ವಿ. ಟ್ಯಾಕ್ಸಿಗೆ 1800 ರೂಪೀಸ್ ಆಯಿತು. ಹರಿದ್ವಾರಲ್ಲೇ ಒನ್ ಡೇ ಸ್ಟೇ ಆಗಿದ್ವಿ ನಾವು. ಚಾರ್ಧಾಮಲ್ಲೇ ಒಂದಾಗಿರೋ ಯಮುನೋತ್ರಿ ಬಗ್ಗೆ ನಾನು ಹೇಳ್ತೀನಿ. ನಾವು ಬಾರಾಕೋಟಿಗೆ ಬಂದು ಸ್ಟೇ ಆಗಿ ಬಾರಾಕೋಟಿಗೆ ಜಾರ್ಕಿ ಚಾಟಿ ಅಂತ ಒಂದು ಪ್ಲೇಸಿಗೆ ಹೋಗಬೇಕು. ಯಮುನೋತ್ರಿಗೆ ಹೋಗ್ಬೇಕಂತಂದರೆ ನಾವು ಬಾರಾಕೋಟಿಯಿಂದ ಯಮುನೋತ್ರಿಗೆ ಅರ್ಲಿ ಮಾರ್ನಿಂಗ್ 3 o'clock ನಮ್ಮ ಪ್ರಯಾಣನ ನಾವು ಶುರು ಮಾಡಿದ್ವಿ. ನಾವು ಹೋದಾಗ ತುಂಬ ಪೀಕ್ ಸೀಸನ್ ಇದೆ, ಅಲ್ಲಿ ತುಂಬ ಟ್ರಾಫಿಕ್ ಇತ್ತು. ಹಾಗಾಗಿ ನಾವು ಇಳಿದ್ಬಿಟ್ಟು ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಮತ್ತೆ ನಮ್ಮ ಪ್ರಯಾಣನ ನಾವು ಶುರು ಮಾಡಿದ್ವಿ. ಆನ್ ದ ವೇ ಹೋಗ್ತಾ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಗ್ಲೇಷಿಯರ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ 2 ಕಿಲೋಮೀಟರ್ ಮುಂಚೆನೇ ಟ್ರಾಫಿಕ್ ಆಗಿತ್ತು ಅಂದ್ಬಿಟ್ಟು ಪಾರ್ಕಿಂಗ್ ಎಲ್ಲ ಸಿಗಲ್ಲ ಅಂತ ಅಲ್ಲೇ ಸ್ಟಾಪ್ ಮಾಡಿಕೊಂಡು ನಮ್ಮ ಟ್ರಕ್ಕಿಂಗ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಜಾರ್ಕಿ ಚಾಟಿಯಿಂದ ಯಮುನೋತ್ರಿಗೆ 6.5 ಕಿಲೋಮೀಟರ್ ಇದ್ದರೆ ಆದರೆ ನಾವು 8.5 ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡ್ದಂಗೆ ಆಯಿತು. ಯಾಕಂದರೆ 2 ಕಿಲೋಮೀಟರ್ ಟ್ರಾಫಿಕ್ ಬೇರೆ ಇದ್ದಿದ್ದರಿಂದ ಅದಕ್ಕೆ ಎಲ್ಲ ಸೇರಿ 8.5 ಕಿಲೋಮೀಟರ್ ಅಷ್ಟು ಟ್ರಕ್ಕಿಂಗ್ ಮಾಡಿದ್ದೀವಿ ನಾವು. ನನ್ನ ಗ್ರೂಪ್ ಟ್ರಾವೆಲ್ನಲ್ಲಿ ಇವರೆಲ್ಲ ಫ್ರೆಂಡ್ಸ್ ಆದರು. ನಾವೆಲ್ಲ ಒಟ್ಟಿಗೆ ಚಾರ್ಧಾಮ್ನ ಫಿನಿಶ್ ಮಾಡಿದ್ವಿ. ಆ್ಯಕ್ಚುಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ಪಾರ್ಕಿಂಗ್ ಪ್ಲೇಸು. ಈ ಪಾರ್ಕಿಂಗ್ ಬಿಟ್ಟ ಮೇಲೆ ಈ ಕಡೆ ಬಂದರೆ ನೀವು ಗೌರ್ಮೆಂಟ್ ಅವರಿಂದನೇ ರಿಜಿಸ್ಟ್ರೇಷನ್ ಆಗಿರುತ್ತೆ. ಈ ಗೋಡ, ಬಾಲ್ಟಿ ಮತ್ತು ಪಾಲ್ಕಿ ಅನ್ನೋರೆಲ್ಲ ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಟ್ರಕ್ಕಿಂಗ್ ಮಾಡೋಕ್ಕೆ ಕಷ್ಟ ಆಯಿತು ಅಂತಂದರೆ ನೀವು ಯಾವ್ದು ಬೇಕೋ ಆಪ್ಷನ್ನ ತೊಗೋಬೋದು. ನೋಡಿ, ಹತ್ತುವಾಗ ನಮಗೆ ಈ ಪಾಲ್ಕಿಯವರೆಲ್ಲ ಗೋಡ ಎಲ್ಲ ನಮಗೆ ತೊಂದರೆ ಕೊಡ್ತಾನೇ ಇರ್ತಾರೆ. ಯಾಕಂದರೆ ಅವ್ರಿಗೂ ನಾವೇನು ಮಾಡೋಕ್ಕಾಗಲ್ಲ, ಅವ್ರು ಮುಂದೆ ಹೋಗ್ತಾ ಇರಬೇಕಾಗತ್ತೆ, ನಮ್ಮನ್ನು ಅವ್ರು ಪುಷ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಬೆಟರ್ ನಾವು ಅವ್ರಿಗೆ ಜಾಗ ಬಿಟ್ಬಿಟ್ಟು ನಮ್ಮ ಪಾಡಿ ನಾವು ಒಂದು ಕಡೆ ನಡ್ಕೊಂಡು ಹೋಗ್ತಾ ಇದ್ದರೆ ನಾವು ಸೇಫಾಗಿ ಹೋಗ್ಬೋದು, ಅವ್ರ ಪಾಡಿಗೆ ಅವರು ಹೋಗ್ತಾ ಇರ್ತಾರೆ. ನಮಗೆ ಯಮುನೋತ್ರಿಯ ನಿಜವಾದ ಟ್ರಕ್ಕಿಂಗ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಏನಕ್ಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಇಲ್ಲಿಗೆ ಬರೋವರೆಗೂ ನಾವು ಫ್ಲ್ಯಾಟ್ ಸರ್ಫೇಸಲ್ಲಿ ನಡ್ಕೊಂಬಂದಿರ್ತೀವಿ. ಇದಾದಮೇಲೆ ನಾವು ಸ್ಟೀಪಾಗಿರುವಂಥ ಬೆಟ್ಟಗಳನ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಪ್ಲೇಸಲ್ಲಿ ಆನ್ಲೈನ್ ಬುಕ್ಕಿಂಗ್ ವೆರಿಫಿಕೇಷನ್ ಮಾಡ್ತಾಯಿದ್ರು. ಆನ್ಲೈನ್ ಬುಕ್ಕಿಂಗ್ ಇರೋರನ್ನ ಮಾತ್ರ ಅಲೋ ಮಾಡ್ತಾಯಿದ್ರು, ಯಾಕಂದರೆ ಅಲ್ಲಿ ಹ್ಯೂಜ್ ಕ್ರೌಡ್ ಇತ್ತು. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಸೀಸನಲ್ಲಿ ಹೋಗ್ತೀವಿ ಅಂತಂದರೆ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡೇ ಹೋಗಿ. ಹತ್ತವಾಗಂತೂ ತುಂಬ ಟಯರ್ಡ್ ಆಗ್ತಾಯಿತ್ತು. ಅಲ್ಲಿ ಬಂದವ್ರನ್ನೆಲ್ಲ ಕೇಳ್ತಾಯಿದ್ವಿ, ಇನ್ನೂ ಎಷ್ಟು ದೂರ ಹೋಗಬೇಕು ಅಂತ. ಅವರಿಂದ 1 ಕಿಲೋಮೀಟ್ರ್ ಹೋಗಿ ಅಂತ ಹೇಳ್ತಾನೆ ಇದ್ದರು. ಅದು ತುಂಬ ಸ್ಟೀಪ್ ಆಗಿದೆ. ಆ ಸ್ಟೀಪೆಲ್ಲ 6 ಕಿಲೋಮೀಟ್ರ್ ಹತ್ಕೊಂಡು ಬಂದಮೇಲೆ 1/2 ಕಿಲೋಮೀಟ್ರ್ ಇಳಿಬೇಕಾಗತ್ತೆ. ನೋಡಿ, ಇಳಿತಾ ಇದ್ದೀವಿ. ಇಳಿಯುವಾಗ ಒಂದು ಖುಷಿ ಸಿಗುತ್ತೆ. ಏನಂತಂದರೆ ನಮಗೆ ದೂರದಿಂದಲೇ ದೇವಸ್ಥಾನ ಕಾಣಿಸುತ್ತೆ. ಆಗ 6 ಕಿಲೋಮೀಟ್ರ್ ಹತ್ಕೊಂಬಂದಿದ್ದೆಲ್ಲ ನಾವು ಮರ್ತೋಗ್ಬಿಟ್ಟು ದೇವಸ್ಥಾನ ಕಾಣಿಸ್ತಂತ ಎಷ್ಟು ಖುಷಿಯಾಗಿತ್ತು ಅಂತಂದರೆ ನಮಗೆ ಅಷ್ಟು ಖುಷಿಯಾಗಿತ್ತು. ನೋಡಿ, ಇದೇ ಯಮುನೋತ್ರಿ ದೇವಸ್ಥಾನ.
ನೋಡಿ ಇಲ್ಲಿ ಯಮುನೋತ್ರಿ ನದಿ ಹರಿತಾ ಇದೆ. ಎಷ್ಟು ತಣ್ಣಗಿರುತ್ತೆ ಅಂತಂದರೆ ನೀರು ಫ್ರೀಸರ್ ನೀರಿಗಿಂತ ತಣ್ಣಗಿರುತ್ತೆ. ಅದೇ ಇದೊಂದು ವಿಸ್ಮಯ ಮತ್ತು ಅದ್ಭುತ ಎರಡು ತೋರಿಸ್ತೀನಿ ಬನ್ನಿ. ಇದು ಹೆಸರು ಸೂರ್ಯಕುಂಡ ಅಂತ ಹೇಳಿ. ಇದ್ರ ಹಿಂದೆಗಡೆ ನಮಗೆ ಬಿಸಿನೀರು ಬರುತ್ತೆ. ನೋಡಿ ಎಷ್ಟು ಬಿಸಿ ಇದೆ ಅಲ್ವಾ, ನೋಡೋಕ್ಕೆ ಎಷ್ಟು ಆಶ್ಚರ್ಯ ಮತ್ತು ಅದ್ಭುತ ಅನಿಸುತ್ತೆ. ಅಲ್ಲಿ ನೋಡೋ ತಣ್ಣೀರು ಅಂದರೆ ಅಷ್ಟು ತಣ್ಣಗಿದೆ. ಇಲ್ಲಿ ನೋಡಿ ಬಿಸಿ ಇದೆ ನೀರು. ಈ ಸೂರ್ಯಕುಂಡ ಲೇಡೀಸ್ ಸಪ್ರೇಟ್ ಜೆಂಟ್ಸ್ ಸಪ್ರೇಟ್ ಇದೆ. ಲೇಡೀಸು ಸ್ನಾನ ಮಾಡಿ ರೆಡಿ ಆಗೋದಕ್ಕೆಲ್ಲ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸೂರ್ಯಕುಂಡದ ಇನ್ನೊಂದು ಅದ್ಭುತ ಏನಂತಂದರೆ, ನೀವು ಅಕ್ಕಿ ಕೊಟ್ಟರೆ ಅದು ಅನ್ನ ಆಗುತ್ತೆ 5 ನಿಮಿಷದಲ್ಲೇ. ಅಲ್ಲಿರೋ ಪೂಜಾರಿ ಕೈಯಲ್ಲಿ ಪೂಜೆ ಸಾಮಾನು ಎಲ್ಲ ಕೊಟ್ಟಾಗ ಅಕ್ಕಿನ ಕೊಟ್ಟಿರ್ತಾರೆ. ನೀವು ಪೂಜೆ ಮಾಡಿಸ್ಕೊಂಡು ಅಕ್ಕಿನ ಅನ್ನ ಮಾಡಿಕೊಂಡು ತೊಗೊಂಡು ಬರ್ಬೋದು. ನೋಡಿ ಇದೆ ಯಮುನೋತ್ರಿ ಟೆಂಪಲ್ ಒಳಗಡೆದು. ಇಲ್ಲೂ ಒಂದು ಸೂರ್ಯಕುಂಡ ಇದೆ. ಅದ್ರಲ್ಲಿ ಬರೀ ಪೂಜೆ ಮಾತ್ರ ಮಾಡ್ತಾಯಿದ್ರು. ದೇವಸ್ಥಾನದಲ್ಲಿ ಕ್ಯೂ ಮ್ಯಾನೇಜ್ಮೆಂಟ್ ಅಂತ ಏನೂ ಇಲ್ಲ. ಆ ಕ್ರೌಡಲ್ಲೇ ನಾವು ದೇವಿ ದರ್ಶನ ಮಾಡಿಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಈ ಬ್ರಿಡ್ಜ್ ಕಾಣಿಸುತ್ತೆ. ಈ ದಾರಿಯಲ್ಲಿ ನಡ್ಕೊಂಡು ಬಂದರೆ ನದಿಯ ಹಿಂಭಾಗಕ್ಕೆ ಬರ್ತೀವಿ. ಅಲ್ಲೇ ನಾವು ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು, ನೇಚರ್ನ ಎಂಜಾಯ್ ಮಾಡ್ಬೋದು. ಆ ನದಿ ಹರಿಯೋ ಸೌಂಡ್ ಎಲ್ಲ ಕೇಳಿಸ್ಕೊತ ಕೂತ್ಕೋಬೋದು. ಫೋಟೋಸ್ ತೊಗೊಂಡು ರೀಲ್ಸ್ ಬೇಕಾದ್ರೆ ಮಾಡ್ಕೋಬೋದು. ಇಷ್ಟೇ ನನ್ನ ಯಮುನೋತ್ರಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಹಾಗೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗಂಗೋತ್ರಿ ಬಗ್ಗೆ ತಿಳಿಸ್ತೀನಿ. ಓಕೆ, ಬಾಯ್.